ಪವಿತ್ರಗೊಳಿಸಿರುವಂತಹ ಪರಮ ಪೂಜ್ಯ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇಂದಿನ ಮುಖ್ಯ ಅತಿಥಿಗಳೇ, ಈ ಸಮ್ಮೇಳನ ಸಮಿತಿಯ ಮಾನ್ಯ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿಂದೂ ಸಮಾಜದ ನೇತೃತ್ವವನ್ನು ವಹಿಸಿರುವಂತಹ ಈ ಭಾಗದ ಎಲ್ಲ ಹಿಂದೂ ಸಮಾಜದ ಹಿರಿಯರೇ, ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತಿನ ಶೋಭಾಯಾತ್ರೆಗೆ ಹೊಸದೊಂದು ಬೆಳಗನ್ನ, ಹಿಂದೂ ಸಮಾಜಕ್ಕೆ ಹೊಸದೊಂದು ಚೈತನ್ಯವನ್ನು ತುಂಬಿರುವಂತಹ ಎಲ್ಲ ಶ್ರದ್ಧೆಯ ತಾಯಿಂದರೆ, ಆತ್ಮೀಯ ತರುಣ ಸಹಕಾರಿಗಳೇ, ಹಾಗೆ ನೋಡಿದ್ರೆ ಇವತ್ತಿನ ನನ್ನ ಈ ದಿಕ್ಸೂಚಿ ಭಾಷಣದ ಅವಶ್ಯಕತೆ ಅದು ಬಹುಶಃ ಈ ಶೋಭಾಯಾತ್ರೆಯಿಂದನೇ ದಿಕ್ಸೂಚಿ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾರಣ ಅಂದ್ರೆ ಕಳೆದ 2 ತಾಸುಗಳಿಂದ ತಾವೆಲ್ಲರೂ ಇಷ್ಟು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಈ ಹಿಂದೂ ಸಮ್ಮೇಳನದ ಉದ್ದೇಶವನ್ನ ಶೋಭಾಯಾತ್ರೆಯಲ್ಲಿ ಈಡೇರಿಸಿದಿರಿ ಅಂತ ನನಗನ್ನಿಸ್ತು. ಕಾರಣ ಅಂದ್ರೆ ಈ ಹಿಂದೂ ಸಮ್ಮೇಳನ ಈಗಾಗಲೇ ಹಿಂದಿನ ಭಾಷಣಕಾರರು ತಿಳಿಸಿದಂತೆ, ನಮ್ಮ ಕಾರ್ಯಕರ್ತರು ತಿಳಿಸಿದಂತೆ, ಇದು ಯಾರದೋ ವಿರುದ್ಧದ ಪ್ರತಿಭಟನೆಗೋಸ್ಕರ ಮಾಡದಂತ ಸಮ್ಮೇಳನ ಅಲ್ಲ ಇದು, ಅಥವಾ ಯಾರದೋ ವಿರುದ್ಧದ ಹಾರಾಟ, ಚೀರಾಟ, ಕೂಗಾಟಕ್ಕೋಸ್ಕರ ಮಾಡಿದ್ದಲ್ಲ. ಬದಲಾಗಿ ನಾವೆಲ್ಲರೂ ಯಾವ ಪವಿತ್ರ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದೀವೋ, ಆ ಭಾರತ ಮಾತೆಯನ್ನ ಯಾರು ತಾಯಿ ಅಂತ ಭಾವಿಸಿದೀವೋ, ಆ ತಾಯಿಯ ಎಲ್ಲ ಮಕ್ಕಳು ಆಗಾಗ ಒಟ್ಟಿಗೆ ಸೇರಿ ನಾವೆಲ್ಲರೂ ಒಂದೇ ಕುಲ, ಒಂದೇ ಕುಟುಂಬ, ನಮ್ಮೆಲ್ಲರ ತಾಯಿ ಒಬ್ಬಳೆ ಭಾರತ ಮಾತೆ, ಇದನ್ನ ಆಗಾಗ ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹಿಂದೂ ಸಮ್ಮೇಳನ. ಇದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ಮತ್ತೆ ಯಾಕೆ ಬೇಕ್ರಿ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಆದ್ರೆ ಕೆಲವು ಸತ್ಯಗಳನ್ನು ಆಗಾಗ ನೆನಪು ಮಾಡಿಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬ ಹರಿದಿನಗಳು, ಜಾತ್ರೆಗಳು, ಉತ್ಸವಗಳು, ಮಹಾಪುರುಷರ ಜಯಂತಿಗಳು, ಇದೆಲ್ಲದರ ಹಿಂದಿರೋ ಉದ್ದೇಶ ಅಂದ್ರೆ ನಮ್ಮ ಜೀವನವನ್ನ ಮತ್ತೊಮ್ಮೆ ಸರಿದಾರಿಗೆ ತರುವಂತ ಒಂದು ಪ್ರಯತ್ನ. ಜಗತ್ತಲ್ಲಿ ಸುಮಾರು 200 ದೇಶಗಳಿದೆ ಅಂತ ನಾವು ಕೇಳ್ತೀವಿ. 2,000 ಜನಸಂಖ್ಯೆ ಇರೋ ವ್ಯಾಟಿಕನ್ ಅನ್ನೋದು ಒಂದು ದೇಶನೇ. 140-150 ಕೋಟಿ ಜನಸಂಖ್ಯೆ ಇರುವಂತ ಭಾರತ, ಅಮೆರಿಕ, ಚೀನಾಗಳು ದೇಶಗಳೇ. ಭಾರತ ಬಿಟ್ರೆ ಮುಂದಿನ ಅತಿ ದೊಡ್ಡ ದೇಶ ಅಂದ್ರೆ 30 ಕೋಟಿ ಜನಸಂಖ್ಯೆ ಇರುವಂತ ಅಮೆರಿಕ. ಅಮೆರಿಕಾದ ವಯಸ್ಸು ಎಷ್ಟು ಅಂದ್ರೆ ಸುಮಾರು 500 ವರ್ಷ ಇರ್ಬೋದು. ಜರ್ಮನಿಯ ವಯಸ್ಸು ಒಂದು 200 ವರ್ಷ ಇರ್ಬೋದು. ಆಸ್ಟ್ರೇಲಿಯಾದ ವಯಸ್ಸು ಒಂದು 500 ವರ್ಷ ಇರ್ಬೋದು. ನಮ್ಮನ್ನ 200 ವರ್ಷ ಆಳಿದಂತ ಇಂಗ್ಲೆಂಡಿನ ವಯಸ್ಸು 800 ವರ್ಷ ಇರ್ಬೋದು. ಅದಕ್ಕಿಂತ ಮೊದಲಿದ್ದಂತ ಗ್ರೀಕು, ರೋಮು, ಈಜಿಪ್ಟು, ಪರ್ಷಿಯಾ ಇತ್ಯಾದಿ ಎಲ್ಲ ನಾಗರಿಕತೆಗಳು, ಸಂಸ್ಕೃತಿಗಳು, ಅವೆಲ್ಲವೂ ಜನ್ಮ ತಾಳಕ್ಕಿಂತ ಮೊದಲೇ ನಮ್ಮ ಈ ಭಾರತದ ಸುಂದರವಾದಂಥ ರಾಷ್ಟ್ರ ಜನ್ಮ ತಾಳಿತು. ಅವುಗಳ ಜನ್ಮದಿನದಲ್ಲೂ ಪಾಲ್ಗೊಂಡಿದ್ವಿ. ಅವುಗಳು ಅವನತಿ ಹೊಂದಿದಾಗ ಅವುಗಳ ಅಂತ್ಯ ಸಂಸ್ಕಾರಕ್ಕೂ ಸಹಿತ ಶ್ರದ್ಧಾಂಜಲಿಯನ್ನು ಅರ್ಪಿಸಕ್ಕೆ ನಮ್ಮ ಪೂರ್ವಜರೇ ಇತ್ತು. ಹೀಗಾಗಿ ಕಳೆದ 5,000 ವರ್ಷಗಳಲ್ಲಿ ಈ ಜಗತ್ತಿನ ಎಲ್ಲ ಘಟನೆಗಳಿಗೆ, ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರುವಂತ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ. ಹೀಗಾಗಿ ನಮಗೆ ಹೆಮ್ಮೆ ಭಾರತದ ಬಗ್ಗೆ. ನಮ್ಮ ತಾಯಿ ಅದೆಷ್ಟು ಸಂಪದ್ಭರಿತ ತಾಯಿ ಆಕೆ. ಪ್ರಾಕೃತಿಕವಾಗಿ ಅದೆಷ್ಟು ಸಂಪತ್ತು ನಮ್ಮ ದೇಶದ. ಜಗತ್ತಲ್ಲಿ ಒಂದೊಂದು ದೇಶದಲ್ಲಿ ಒಂದು ಖನಿಜ ಸಿಗ್ಬೋದು. ನಮ್ಮ ಭಾರತದಲ್ಲಿ ಜಗತ್ತಲ್ಲಿ ಎಷ್ಟು ಪ್ರಕಾರದ ಖನಿಜ ಇದೆಯೋ ಅದೆಲ್ಲವೂ ಈ ನೆಲದಲ್ಲಿ ಸಿಗುತ್ತೆ. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ವಜ್ರ ಇರ್ಬೋದು,
ಜಗತ್ತಲ್ಲಿ ಒಂದೊಂದು ದೇಶದಲ್ಲಿ ಒಂದು ನದಿ ಇದ್ರೆ, ನಮ್ಮ ಈ ಭಾರತ ಮಾತೆಯ ಮಡಿಲಲ್ಲಿ 3,000ಕ್ಕಿಂತ ಹೆಚ್ಚು ನದಿಗಳು ಹರಿಯುತ್ತೆ. ಒಂದೊಂದು ತಾಲೂಕಲ್ಲಿ 5-10 ನದಿಗಳು ಹರಿಯುತ್ತೆ. ಹೀಗಾಗಿ ಯಾರು ನೀರಿನ ಅಧ್ಯಯನ ಮಾಡ್ತಾರೋ ಅವ್ರು ಹೇಳ್ತಾರೆ, ಮುಂದಿನ 10,000 ವರ್ಷಗಳ ಕಾಲ ಭಾರತಕ್ಕೆ ನೀರಿನ ಕೊರತೆ ಬರೋದಿಲ್ಲ. ಅದೆಷ್ಟು ಪರ್ವತಗಳು, ಅದೆಷ್ಟು ಬೆಟ್ಟಗಳು, ಅದೆಷ್ಟು ಹಣ್ಣು ಹೂವು ತರಕಾರಿಗಳು. ಜಗತ್ತಲ್ಲಿ ಅನೇಕ ದೇಶಗಳಲ್ಲಿ ಒಂದೇ ಬಗೆಯ ತರಕಾರಿ ಬೆಳೆಯೋದು. ಕಾರಣ ಅಂದ್ರೆ ಅವರಿಗೆ ಬಿಸಿಲು ಸಿಗದೆ 3 ತಿಂಗಳು. ನಮಗೆ ವರ್ಷದ 12 ತಿಂಗಳು ಸೂರ್ಯ ಇದ್ದಾನೆ. 2 ತಿಂಗಳಿಗೊಂದ್ಸರಿ ಋತು ಬದಲಾಗುತ್ತೆ. ಹೀಗಾಗಿ ಎಷ್ಟು ಪ್ರಕಾರದ ಹಣ್ಣು, ಎಷ್ಟು ಪ್ರಕಾರದ ತರಕಾರಿಗಳು. ಈಗ ಪ್ರಾಕೃತಿಕವಾಗಿ ಅತ್ಯಂತ ಸಂಪದ್ಭರಿತ ದೇಶ. ಮತ್ತೆ ಇದನ್ನ ನೋಡಿನೇ ಜಗತ್ತಿನ ಅನೇಕ ದರೋಡೆಕೋರರು, ಲೂಟಿಕೋರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. 2-2.5 ಸಾವಿರ ವರ್ಷಗಳ ಮೊದಲು ಪರ್ಷಿಯಾದಿಂದ ಬಂದ ಸೈರಸ್ನಿಂದ ಹಿಡಿದು ಇತ್ತೀಚೆಗೆ ಬಂದಂತಹ ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪೋರ್ಚುಗೀಸರವರೆಗೆ ಅವರೆಲ್ಲರೂ ಸಹಿತ ಈ ದೇಶದ ಸಂಪತ್ತನ್ನ ಲೂಟಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 1900 ಇಸ್ವಿಯಲ್ಲಿ ಇಂಗ್ಲೆಂಡಿನ ದಾಖಲೆಗಳು ಹೇಳುತ್ತೆ, ಭಾರತದಿಂದ ಇಂಗ್ಲೆಂಡಿಗೆ ತಗೊಂಡೋದಂತ ಸಂಪತ್ತಿನ ಮೌಲ್ಯ ಆಗಿನ ಕಾಲಕ್ಕೆ 1 ಬಿಲಿಯನ್ ಪೌಂಡ್ ಇತ್ತು. ಇವತ್ತಿನ ರೂಪಾಯಿಗಳಲ್ಲಿ ಲೆಕ್ಕ ಹಾಕಿದ್ರೆ ಸುಮಾರು 50 ಲಕ್ಷ ಕೋಟಿ ರೂಪಾಯಿಗಳು. ಇದು ಕೇವಲ ಇಂಗ್ಲಿಷರು ತಗೊಂಡೋಗಿತ್ತು. ಇನ್ನು ಡಚ್ಚರ್ ಎಷ್ಟು ತಗೊಂಡೋದ್ರು, ಫ್ರೆಂಚರ್ ಎಷ್ಟು ತಗೊಂಡೋದ್ರು, ಪೋರ್ಚುಗೀಸರು ಎಷ್ಟು ತಗೊಂಡೋದ್ರು, ಗಜ್ನಿ, ಗೋರಿ, ಅಹಮದ್, ಮೊಹಮ್ಮದ್ಗಳು ಎಷ್ಟು ತಗೊಂಡೋಗಿರ್ಬೋದು. ಆದರೂ ನಮ್ಮ ದೇಶ ಇವತ್ತಿಗೂ ಬಡ ರಾಷ್ಟ್ರ ಅಲ್ಲ. ರತ್ನಗರ್ಭ ವಸುಂಧರ ಅಂತ ಕರೆದ್ವಿ ನಾವು. ರಾಯಚೂರಿನ ಹಟ್ಟಿಗಣಿಯಲ್ಲಿ ಕಳೆದ 3,000 ವರ್ಷಗಳಿಂದ ಚಿನ್ನ ತೆಗಿತಾನೆ ಇದೀವಿ, ಆದ್ರೆ ಚಿನ್ನ ಖಾಲಿ ಆಗಿಲ್ಲ. ಇಂಥ ಒಂದು ಅದ್ಭುತವಾದಂಥ ಪ್ರಾಕೃತಿಕ ಸಂಪತ್ತು ನಮ್ಮದು. ಇನ್ನು ಪರಾಕ್ರಮದಲ್ಲಿ ಅದೆಂಥ ಅದ್ಭುತವಾದ ಕ್ಷಾತ್ರ ಪರಂಪರೆ. 5,000 ವರ್ಷಗಳ ಹಿಂದೆ ನಡೆದ ಮಹಾಭಾರತ ಯುದ್ಧದಲ್ಲಿ 16 ವರ್ಷದ ಅಭಿಮನ್ಯು ತನ್ನ ಸಾರಥಿಗೆ ಹೇಳ್ತಾನೆ, ಬವರವಾದರೆ ಹರನವದನಕ್ಕೆ ಬೆವರತಹೆ ನವಗಡಿಸಿದರೆ ವಾಸವನ ಸದೆವೇನು. ನೀ ಯಾಕೆ ಹೆದರ್ಕೊಂತಿ, ಹೊಡಿ, ರಥ ಮುಂದೆ ಚಲಿಸು. ಅಕಸ್ಮಾತ್ ಯುದ್ಧಕ್ಕೆ ಬಂದ್ರೆ ಅರ್ಜುನ ಮಾಧವರು ನಿಂತರೂ ಗೆಲ್ತೀನಿ, ನೀ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳಿದಂತ ಕ್ಷಾತ್ರದ ಪರಂಪರೆ ನಮ್ದು. ಅಭಿಮನ್ಯುವಿಂದ ಹಿಡಿದು ಗುರು ಗೋವಿಂದ್ ಸಿಂಹನ 2 ಮಕ್ಕಳು, ಜೋರಾವರ್ ಸಿಂಹ, ಫತೇ ಸಿಂಹ ಇರ್ಬೋದು, ರಾಣಾ ಪ್ರತಾಪ್ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ತಾನಾಜಿ ಇರ್ಬೋದು, ಬಾಜಿ ಪ್ರಭು ದೇಶಪಾಂಡೆ ಇರ್ಬೋದು, ನೇತಾಜಿ ಪಾಲ್ಕರ್ ಇರ್ಬೋದು, ಸಂಭಾಜಿ ಮಹಾರಾಜರು ಇರ್ಬೋದು, ಇತ್ತೀಚಿನ ಸ್ವಾತಂತ್ರ್ಯ ನಂತರದ ಯುದ್ಧದಲ್ಲಿ ಬಲಿದಾನ ಮಾಡಿದಂತಹ ನಮ್ಮ ಸೈನಿಕರವರೆಗೆ, ಇತ್ತೀಚೆಗೆ ಗ್ಯಾಲ್ವನ್ ಕಣಿವೆಯಲ್ಲಿ ಚೈನೀಸ್ ಸೈನಿಕರು ನಮ್ಮ ಮೇಲೆ ದಾಳಿ ಮಾಡಿದಾಗ 11 ಜನ ಚೈನೀಸ್ ಸೈನಿಕರನ್ನ ಬಲಿ ತಗೊಂಡು ಪ್ರಾಣಾರ್ಪಣೆ ಮಾಡಿದಂಥ ಗುರುತೇಜ್ ಸಿಂಗ್ನವರೆಗೆ ನಮ್ಮದು ಅದ್ಭುತವಾದಂಥ ಕ್ಷಾತ್ರ ಪರಂಪರೆ. ಕೇವಲ ಪುರುಷರಷ್ಟೇ ಅಲ್ಲ, ನಮ್ಮ ತಾಯಂದರು, ನಮ್ಮ ಯುವತಿಯರದು ಅದೆಂಥ ಪರಾಕ್ರಮ. ರಾಜಸ್ಥಾನದ ಹಾಡಿ ಅನ್ನುವಂಥ ಸಣ್ಣ ಸಂಸ್ಥಾನ ಮೊಘಲರು ದಾಳಿ ಮಾಡಿದ್ರು. ರಾಜ ಇನ್ನು 21 ವರ್ಷದ ಯುವಕ, ಆಗ್ತಾನೆ ಲಗ್ನ ಆಗಿತ್ತು. 18 ವರ್ಷದ ಸುಂದರವಾದ ಯುವತಿ ಅವನ ಪತ್ನಿ. ಇವನು ಯುದ್ಧಕ್ಕೆ ಹೊರಟಿದ್ದಾನೆ, ಆದ್ರೆ ಮನಸ್ಸು ಪತ್ನಿ ಕಡೆ ಸೆಳೀತಾ ಇದೆ. ಕೊನೆಗೆ ತನ್ನ ಸೇವಕಂಗೆ ಹೇಳ್ತಾನೆ, ರಾಣಿ ಹತ್ರ ಹೋಗಿ ಒಂದೇನಾರು ನೆನಪಿನ ಕಾಣಿಕೆ ತಗೊಂಬ, ಅದನ್ನ ಕುತ್ತಿಗೆಯಲ್ಲಿ ಧರಿಸ್ಕೊಂಡು ನಾನು ಯುದ್ಧ ಮಾಡಕ್ ಹೋಗ್ತೇನೆ. ಈ ಸೇವಕ ಹೋಗಿ ರಾಣಿಗೆ ಹೇಳ್ತಾನೆ, ಹಿಂಗೆ ಮಹಾರಾಜರು ಏನಾರು ನೆನಪಿನ ಕಾಣಿಕೆ ಕೊಡು ಅಂತ ಕೇಳಿದ್ದಾರೆ. ಆಕೆ ಒಳಗೋದ್ಲು. ಒಂದು 15-20 ನಿಮಿಷ ಆದ್ಮೇಲೆ ಆಕೆಯ ದಾಸಿ ಒಂದು ಚಿನ್ನದ ತಟ್ಟೆಯಲ್ಲಿ ಆ ನೆನಪಿನ ಕಾಣಿಕೆ ತಂದು ಅದ್ರ ಮೇಲೆ ವಸ್ತ್ರ ಹೊದಿಸಿ ಹೇಳಿದ್ಲು, ಇದನ್ನ ರಾಜಂಗೆ ಕೊಡ್ಬೇಕಂತೆ. ರಾಜ ಹೋಗಿ ಸೇವಕ ಹೋಗಿ ರಾಜಂಗೆ ಕೊಟ್ಟ. ರಾಜ ವಸ್ತ್ರ ಸರಿಸಿ ನೋಡ್ತಾನೆ, ಆ 18 ವರ್ಷದ ರಾಣಿಯ ತಲೆ ಅದನ್ನ ಕತ್ತರಿಸಿ ತಟ್ಟೆ ಒಳಗಿಟ್ಟಿದ್ಲು. ಮತ್ತು ಒಂದು ಸಣ್ಣ ಪತ್ರ ಚೀಟಿ ಇಟ್ಟಿದ್ಲು, ನೀನು ನನ್ನ ಮೋಹಕ್ಕೆ ಬಿದ್ದು ಧರ್ಮದ ಕಾರ್ಯಕ್ಕೆ ಹಿಂದೆ ಬೀಳ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ನನ್ನ ಕುತ್ತಿಗೆ ಸರಿಯಾಗಿ ನೀನು ಎದೆ ಮೇಲೆ ಬರಬೇಕು,
ಆ ರೀತಿ ನನ್ನ ಜಡೆಯನ್ನು ನಿನ್ನ ಕುತ್ತಿಗೆ ಕಟ್ಟಿಕೊಂಡು ಯುದ್ಧ ಮಾಡಕ್ಕೆ ಹೋಗು. ಇವತ್ತಿಗೂ ನಾವು ಚಿತ್ತೋಡಕ್ಕೆ ಹೋದ್ರೆ ಆ ರಾಣಿಯ ಮತ್ತು ಆ ರಾಜನ ಚಿತ್ರ ನೋಡೋದಕ್ಕೆ ಸಿಗುತ್ತೆ ನಮಗೆ. ಇಂಥ ಪರಾಕ್ರಮದ ನಾಡು ನಮ್ದಿದೆ. ಸಂಸತ್ತಿನ ಮೇಲೆ ದಾಳಿ ಮಾಡಿದಂಥ ದರೋಡೆ ಉಗ್ರಗಾಮಿಗಳನ್ನ ಎದುರಿಸಿ ನಿಲ್ಲಿಸಿದ ಯಾರು? ಕಮಲಾ ಕುಮಾರಿ ಅನ್ನುವಂಥ ಒಬ್ಬ ಮಹಿಳಾ ಇನ್ಸ್ಪೆಕ್ಟರ್. ಆಕೆಯಿಂದಾಗಿ ನಮ್ಮ ದೇಶದ ಘನತೆ ಗೌರವ ಕಾಪಾಡಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಪರಾಕ್ರಮದಲ್ಲಿ ನಾವು ಯಾರಿಗೂ ಕಡಿಮೆ, ಇನ್ನು ಜ್ಞಾನದಲ್ಲಿ ನಾವು ಯಾರಿಗಾರು ಕಡಿಮೆ ಇದ್ದೀವಿ. ಜಗತ್ತಿನ ಎಲ್ಲ ದೇಶಗಳಿಗೆ ಮಾತಾಡೋದನ್ನು ಕಲಿಸ್ಕೊಟ್ಟವ್ರು ನಾವೇ. ಹೀಗಾಗಿ ಸಂಸ್ಕೃತವನ್ನ ವಿಶ್ವಜನನಿ ಅಂತ ಕರೆದ್ರು. ಬಟ್ಟೆ ತೊಟ್ಕೊಳ್ಳೋದನ್ನು ಕಲಿಸ್ಕೊಟ್ಟವ್ರು ನಾವೇ, ಬದುಕುವ ರೀತಿಯನ್ನು ಕಲಿಸ್ಕೊಟ್ಟವ್ರು ನಾವೇ. ವೇದ ಇರ್ಬೋದು, ಪುರಾಣಗಳಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದೆಲ್ಲದರ ಸೃಷ್ಟಿಯಾಗಿದ್ದೆಲ್ಲಿ ಅಂದ್ರೆ ಇದೇ ಭಾರತದ ನೆಲದಲ್ಲಿ. ಹೀಗಾಗಿ ಭಾರತ ಇದು ಸೈನ್ಯದ ಆಧಾರದ ಮೇಲೆ ನಿರ್ಮಾಣ ಆದಂಥ ರಾಷ್ಟ್ರ ಅಲ್ಲ, ಇದು ಜ್ಞಾನದ ಆಧಾರದ ಮೇಲೆ ನಿರ್ಮಾಣ ಆದಂಥ ರಾಷ್ಟ್ರ ಇದು. ಅದೆಷ್ಟೋ ಸಹಸ್ರ ವರ್ಷಗಳ ಮೊದಲು ನಮ್ಮ ಋಷಿ ಮುನಿಗಳು ನಿಶ್ಚಯ ಮಾಡಿದ್ರು, ಇಡೀ ವಿಶ್ವದ ಕಲ್ಯಾಣ ಆಗಬೇಕಾಗಿತ್ತು. ಆ ವಿಶ್ವದ ಕಲ್ಯಾಣ ಆಗೋದಕ್ಕೆ ಒಂದು ಪ್ರಯೋಗಶಾಲೆ ಬೇಕು, ನಮಗೆ ಒಂದು ಮಾದರಿ ಬೇಕು, ಯಾವ ರೀತಿ ವಿಶ್ವ ಇರಬೇಕು ಅನ್ನೋದಕ್ಕೆ. ವಸುದೈವ ಕುಟುಂಬಕಂ ಅನ್ನೋದಕ್ಕೆ ಒಂದು ಮಾದರಿ ಬೇಕು ನಮಗೆ, ಒಂದು ಸಾಮರಸ್ಯಕ್ಕೆ ಮಾದರಿ ಬೇಕು. ಹೀಗಾಗಿ ಭಾರತವನ್ನು ಆರಿಸ್ಕೊಂಡ್ರು ಮತ್ತು ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತ ಅಥರ್ವ ವೇದದಲ್ಲಿ ಹೇಳ್ತೀವಿ. ಭದ್ರಮಿಚ್ಚಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಮುಪಸೇತುರಗ್ರೆ ತಥೋ ರಾಷ್ಟ್ರಂ ಬಲಮೋಜಶ್ಚ ಜಾತಂ ತಸ್ಮೈ ದೇವಾಹ ಉಪಸನ್ನಮಂತು. ವಿಶ್ವದ ಕಲ್ಯಾಣದಂತಹ ಉನ್ನತ ಗುರಿಯನ್ನು ಇಟ್ಕೊಂಡಿದ್ರಿಂದಾಗಿ ದೇವತೆಗಳು ಇಲ್ಲಿ ಜನ್ಮ ತಾಳಿದ್ರು, ಇಲ್ಲಿ ಆಟ ಆಡಿದ್ರು, ಅವತಾರವನ್ನು ತಾಳಿದ್ರು. ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಂತೆ ನಾವು ದೇವದೂತರ ಧ್ವನಿಯನ್ನ ಕೇಳಿದವರಲ್ಲ, ದೇವರೊಂದಿಗೆ ಪ್ರತ್ಯಕ್ಷ ಆಟ ಆಡಿದವರು ಇದ್ದೀವಿ ಇಲ್ಲಿ. ಹೀಗಾಗಿ ಎಲ್ಲೇ ನೀವು ಇಡೀ ದೇಶದ ಯಾವುದೇ ಮೂಲೆಗೆ ಹೋದ್ರೆ ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಕೃಷ್ಣ ಬಂದಿದ್ದ, ಇಲ್ಲಿ ಅರ್ಜುನ ಕೂತಿದ್ದ, ಇಲ್ಲಿ ಭೀಮ ಬಂದಿದ್ದ, ಇಲ್ಲಿ ಹನುಮಂತ ಇದ್ದ. ಹೀಗಾಗಿ ಎಲ್ಲ ಊರಿನ ಚೆಕ್ ಪೋಸ್ಟ್ ಯಾವುದು ಅಂದ್ರೆ ನಮ್ಮ ಹನುಮಪ್ಪನ ಗುಡಿನೇ. ಇಡೀ ದೇಶದಲ್ಲಿ ಎಲ್ಲ ದುಷ್ಟ ಶಕ್ತಿಗಳಿಗೆ ಎಚ್ಚರಿಕೆ ಕೊಡುವಂತೆ ಹನುಮಂತ ನಿಂತಿರ್ತಾನೆ. ಹೀಗೆ ನಮ್ಮ ದೇವತೆಗಳಿರ್ಬೋದು, 51 ಶಕ್ತಿಪೀಠಗಳಿರ್ಬೋದು, 12 ಜ್ಯೋತಿರ್ಲಿಂಗಗಳಿರ್ಬೋದು, ನಮ್ಮ ನದಿಗಳಿರ್ಬೋದು, ಪರ್ವತಗಳಿರ್ಬೋದು, ತೀರ್ಥಕ್ಷೇತ್ರಗಳಿರ್ಬೋದು, ಇದೆಲ್ಲವೂ ನಮ್ಮನ್ನು ಒಂದು ಮಾಡಿದೆ ಸಾಂಸ್ಕೃತಿಕವಾಗಿ. ಅದೆಷ್ಟೋ ಸಹಸ್ರ ವರ್ಷಗಳ ಮೊದಲು ರಾಮಾಯಣವನ್ನು ಬರೆದಂತ ವಾಲ್ಮೀಕಿ ಅಕಸ್ಮಾತ್ ಮತ್ತೆ ಇವತ್ತು ಇಲ್ಲಿ ಮಂಕಿಗೆ ಬಂದ್ರು, ಅವನಿಗೆ ರಾಮ, ಲಕ್ಷ್ಮಣ, ಹನುಮಂತ ಹೆಸರಿಟ್ಕೊಂಡವ್ರು ಸಿಗ್ತಾರೆ. 5000 ವರ್ಷಗಳ ಹಿಂದೆ ವೇದವನ್ನು ವಿಂಗಡಣೆ ಮಾಡಿದಂತ ವೇದವ್ಯಾಸರು ಮತ್ತೆ ಇಲ್ಲಿಗೆ ಬಂದ್ರೆ ಅವ್ರಿಗೆ ಅರ್ಜುನ, ಭೀಮ, ಧರ್ಮರಾಯ ಸಿಗ್ತಾರೆ ಇಲ್ಲಿ. ಅಂದ್ರೆ ಇಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಜೀವನ ಪದ್ಧತಿಯನ್ನ ತಮ್ಮ ಬಲಿದಾನದ ಮೂಲಕ ನಮಗೆ ಉಳಿಸ್ಕೊಟ್ಟಿದ್ದಾರೆ, ಮುಂದೆ ತಗೊಂಡೋಗುವಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜಗತ್ತಿನ ಉಳಿದೆಲ್ಲ ದೇಶಗಳು ಸೈನ್ಯದ ಆಧಾರದ ಮೇಲೆ ನಿರ್ಮಾಣ ಆದರೆ ನಮ್ಮ ಈ ಭಾರತ ಇದು ಜ್ಞಾನದ ಆಧಾರದ ಮೇಲೆ ನಿರ್ಮಾಣ. ಕಳೆದ 2-2.5 ಸಾವಿರ ವರ್ಷಗಳಲ್ಲಿ ನಮ್ಮ ಮೇಲಾದಂಥ ಆಕ್ರಮಣದ ಕಾರಣದಿಂದ ನಾವು ನಮ್ಮತನವನ್ನು ಮರೆತ್ವಿ, ನಾವು ಯಾರು ಅನ್ನೋದನ್ನು ಮರೆತ್ವಿ, ನಮ್ಮ ಸಂಸ್ಕೃತಿಯನ್ನ ಮರೆತ್ವಿ. ಹೀಗಾಗಿ ನಾವು 200 ವರ್ಷಗಳ ಕಾಲ ಇಂಗ್ಲಿಷರ ಕೆಳಗೆ ಗುಲಾಮರಾಗಿ ಬದುಕಬೇಕು. ಉಳಿದೆಲ್ಲ ಆಕ್ರಮಣಕಾರರು ಶರೀರದ ಮೇಲೆ ಆಕ್ರಮಣ ಮಾಡಿದ್ರೆ, ಆಂಗ್ಲರು ನಮ್ಮ ಮೆದುಳಿನ ಮೇಲೆ ಆಘಾತ ಮಾಡಿದ್ರು. ಯಾವ ರೀತಿ ಒಬ್ಬ ಪಾರ್ಶ್ವವಾಯುವಾದಂಥ ವ್ಯಕ್ತಿಗೆ ತಾನ್ಯಾರು ಅನ್ನೋದೇ ಮರೆತೋಗುತ್ತೆ, ಮರೆವು ಬಂದ್ಬಿಡುತ್ತೆ, ತನ್ನ ಬಂಧುಗಳನ್ನೇ ಗುರುತಿಸಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯ ಒಂದು ಸ್ಥಿತಿಗೆ ಇಡೀ ಹಿಂದೂ ಸಮಾಜ ಬಂದಿತ್ತು. ಇಂಗ್ಲಿಷರೇ ಶ್ರೇಷ್ಠ, ಬಿಳಿ ಚರ್ಮದವರೇ ಶ್ರೇಷ್ಠ ಅನ್ನುವಂಥ ಒಂದು ದಾಸ್ಯದ ಮಾನಸಿಕತೆಗೆ ನಮ್ಮ ಇಡೀ ಹಿಂದೂ ಸಮಾಜ ತಲುಪಿದ್ದಂಥ ಸಮಯದಲ್ಲಿ ಈ ಹಿಂದೂ ಸಮಾಜದ ಜಾಗೃತಿಯನ್ನ, ಆತ್ಮವಿಶ್ವಾಸವನ್ನ ಮತ್ತೊಮ್ಮೆ ಮೇಲೆಬ್ಸೋದಕ್ಕೋಸ್ಕರ ಒಬ್ಬ ಮಹಾಪುರುಷನ ಜನ್ಮ ಆಯಿತು, ಸ್ವಾಮಿ ವಿವೇಕಾನಂದ.
ಅಮೆರಿಕಾದ ಚಿಕಾಗೋವಿನ ವೇದಿಕೆ ಮೇಲೆ ಭಾರತದ ಹಿರಿಮೆಯನ್ನ, ಹಿಂದುತ್ವದ ಗರಿಮೆಯನ್ನ ಸ್ವಾಮಿ ವಿವೇಕಾನಂದರು ಏಕಾಂಗಿಯಾಗಿ ಜಗತ್ತಿನ ಮುಂದಿಟ್ಟರು. ಅವರು ತಮ್ಮ ಶಿಷ್ಯರಿಗೆ ಬರೆದಂತಹ ಪತ್ರಗಳಲ್ಲಿ ಹೇಳಿದ್ರು, ಪಶ್ಚಿಮದ ರಾಷ್ಟ್ರಗಳಿಂದ ನಾನು ಕಲಿತಿರುವಂತಹ ಮೊದಲ ಪಾಠ ಏನಂದ್ರೆ ಆರ್ಗನೈಸೇಷನ್, 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 ಸಂಘಟನೆ, ಸಂಘಟನೆ, ಸಂಘಟನೆ. ಎರಡನೇ ವಿಷಯ ಅವರು ಹೇಳಿದ್ರು, ಮುಂದಿನ 50 ವರ್ಷಗಳ ಕಾಲ ನಿಮ್ಮ ಮನೆಯ ಎಲ್ಲ ದೇವತೆಗಳನ್ನು ಪಕ್ಕಕ್ಕಿಟ್ಟು ಭಾರತ ಮಾತೆಯನ್ನು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆಗ ಭಾರತ ಮತ್ತೊಮ್ಮೆ ಈ ಜಗತ್ತಿನ ತಾಯಿಯಾಗಿ, ಜಗನ್ಮಾತೆಯಾಗಿ ಕಂಗೊಳಿಸ್ತಾಳೆ. ಮೂರನೇ ವಿಷಯ ಅವರು ಹೇಳಿದ್ರು, ಒಂದು 100 ಜನ ಯುವಕ ಯುವತಿಯರು ಕಬ್ಬಿಣದ ಮಾಂಸಖಂಡ ಉಳ್ಳಂತವ್ರು, ಸಿಡಿಲಿನ ಮನಸ್ಸುಳ್ಳವರು ನನಗೆ ಸಿಕ್ಕರೆ ಸಾಕು, ನಾನು ಈ ಭಾರತವನ್ನು ಬದಲಾಯಿಸ್ತೇನೆ. ಈ ಮೂರೂ ವಿಚಾರವನ್ನ ಪ್ರತ್ಯಕ್ಷ ಆಚರಣೆಗೆ ತಂದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂತಹ ಪರಂ ಪೂಜನೀಯ ಡಾಕ್ಟರ್ ಜಿ ಅವರು. ಪರಂ ಪೂಜನೀಯ ಡಾಕ್ಟರ್ ಜಿ ಅವರು ಜನ್ಮ ತಾಳದಂತಹ ಸಮಯದಲ್ಲಿ ಭಾರತ ಪರತಂತ್ರದಲ್ಲಿತ್ತು. ನಾವೆಲ್ಲರೂ ಈಗ ಪ್ರತಿನಿತ್ಯ ಶಾಲೆಗೆ ಹೋದಾಗ ಜನಗಣಮನ ಕೇಳ್ತೀವಿ, ತ್ರಿವರ್ಣ ಧ್ವಜ ಹಾರಾಡಿಸ್ತೀವಿ. ಆದ್ರೆ ಅವರು ಸಣ್ಣವರಿದ್ದಾಗ ಯೂನಿಯನ್ ಜಾಕ್ ನೋಡ್ಬೇಕಾಗಿತ್ತು. ಓ ಗಾಡ್ ಸೇವ್ ದಿ ಕಿಂಗ್ ಅಂತ ಹೇಳಿ ಆಂಗ್ಲರ ಪ್ರಾರ್ಥನೆಯನ್ನ ಮಾಡುವಂತ ಗೀತೆಯನ್ನ ಕೇಳಬೇಕಿತ್ತು. ಹೀಗಾಗಿ ಬಾಲ್ಯದಿಂದನೇ ಇವ್ರಿಗನ್ನಿಸ್ತು ಈ ರಾಷ್ಟ್ರದ ಪುನರುತ್ಥಾನ ಆಗ್ಬೇಕಾಯ್ತು. ಹೀಗಾಗಿ ಕ್ರಾಂತಿಕಾರಿಗಳ ಜೊತೆ ಹೋರಾಟ ಮಾಡಿದ್ರು, ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಆ ಎಲ್ಲ ಅನುಭವಗಳ ಆಧಾರದ ಮೇಲೆ ಅವ್ರು ನಿಷ್ಕರ್ಷೆಗೆ ಬಂದ್ರು, ಈ ದೇಶದ ಉತ್ಥಾನ ಇರಲಿ, ಪತನ ಇರಲಿ, ಉನ್ನತಿ ಇರಲಿ, ಅವನತಿ ಇರಲಿ, ಇದಕ್ಕೆಲ್ಲ ಕಾರಣ ಈ ದೇಶದ ಹಿಂದೂ ಸಮಾಜವೇ. ಯಾವಾಗ ಹಿಂದೂ ಸಮಾಜ ಸಂಘಟಿತ ಆಗಿತ್ತೋ, ತನ್ನತನವನ್ನ ಮೆರೆದಿತ್ತೋ, ಆಗ ಇಡೀ ಜಗತ್ತು ಭಾರತವನ್ನ ಗೌರವದಿಂದ ಕಾಣುತ್ತೆ. ಯಾವಾಗ ನಮ್ಮಲ್ಲಿ ಪರಸ್ಪರ ಭೇದ ಬಂತು, ಜಾತಿಯ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ಮೇಲು ಕೀಳು ಅನ್ನುವಂಥ ಹೆಸರಲ್ಲಿ ಆತ್ಮವಿಸ್ಮೃತಿ ಬಂತು, ಆಗ ನಾವು ಗುಲಾಮರಾಗಿ ಬದುಕಬೇಕಾಯ್ತು. ನಮ್ಮ ಕ್ರಾಂತಿಕಾರಿಗಳ ಮೇಲೆ, ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗುಂಡಾರಿಸ್ತಿದ್ದವರು, ಲಾಠಿ ಚಾರ್ಜ್ ಮಾಡ್ತಿದ್ದವ್ರು ಯಾರು? ಇಂಗ್ಲಿಷರು ಚಾರ್ಜ್ ಅಂತ ಹೇಳ್ತಿದ್ರು, ಹೊಡಿತಿದ್ದವ್ರು ಇಲ್ಲಿ ಹುಟ್ಟಿದವ್ರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರನ್ನ ಗಲ್ಲಿಗೇರಿಸಿದ ಇಂಗ್ಲಿಷರು, ಹಗ್ಗ ಎಳೆದಿದ್ಯಾರು? ಇದೇ ನೆಲದಲ್ಲಿ ಹುಟ್ಟವ್ರೆ. ಚಂದ್ರಶೇಖರ್ ಆಜಾದನ್ನ ಬ್ರಿಟಿಷರಿಗೆ ಹಿಡ್ಕೊಟ್ಟವನು ಯಾರು? ಬಾಲ್ಯದಿಂದ ಅವನ ಜೊತೆಲಿ ಊಟ ಮಾಡ್ತಿದ್ದಂತ ವೀರಭದ್ರ ತಿವಾರಿನಿ. ಹೀಗಾಗಿ ದೇಶದ ಕೊನೆಯ ವ್ಯಕ್ತಿಯವರೆಗೆ, ಎಲ್ಲಿವರೆಗೆ ಈ ದೇಶದ ಬಗ್ಗೆ, ಭಾರತದ ಬಗ್ಗೆ ಒಂದು ಶ್ರದ್ಧೆ ನಿರ್ಮಾಣ ಆಗಲ್ವೋ, ಅಲ್ಲಿವರೆಗೂ ನಮ್ಮ ದೇಶ ಇಂಗ್ಲಿಷರನ್ನು ಓಡಿಸ್ಬೋದು, ಮತ್ತಿನ್ಯಾರೋ ಬಂದು ಗುಲಾಮ್ಗಿರಿ ಒಳಗಾಗ್ಬೋದು. ಈ ಒಂದು ದೂರದ ಚಿಂತನೆಯನ್ನು ಇಟ್ಟುಕೊಂಡು ಹಿಂದೂ ಸಮಾಜದ ಸಂಘಟನೆಗೆ ಒಂದು 100 ವರ್ಷದ ಹಿಂದೆ ಪರಂ ಪೂಜನೀಯ ಡಾಕ್ಟರ್ ಜಿಯವರು ಕಾಲಿಟ್ಟರು. ಜನ ಹಾಸ್ಯ ಮಾಡಿದ್ರು, ತಿರಸ್ಕಾರದಿಂದ ನೋಡಿದ್ರು, ಉಪೇಕ್ಷೆ ಮಾಡಿದ್ರು. ಹಿಂದೂಗಳನ್ನ ಸಂಘಟನೆ ಮಾಡೋದು ಅಂದ್ರೆ ಕಪ್ಪೆಗಳನ್ನ ತಕಡಿಗೆ ಹಾಕಿದಷ್ಟೇ ಸುಲಭ ಅಂತ ಹೇಳಿದ್ರು. ಆದರೆ ಡಾಕ್ಟರ್ ಜಿ ಅವರು ಶಾಂತವಾಗಿ ತಪಸ್ಸಿನ ಕಾರ್ಯವನ್ನು ಮುಂದುವರಿಸಿದ್ರು.